ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ನೌಕಾರ ಅಂತ ಅಂದ್ಬಿಟ್ಟು ಇಲ್ಲೇ ನವರಂಗ್ ಹತ್ರನೇ ಒಂದು ಜ್ಯುವೆಲರಿ ಶಾಪ್ ಇದೆ. ಅವ್ರು ಮುಂಚೆಯಿಂದನೂ ನಾನು ಅಲ್ಲಿ ಒಂದೆರಡು ಜೊತೆ ಇಯರಿಂಗ್ಸು ಮತ್ತು ಫಿಂಗರ್ ರಿಂಗ್ಸ್ ಎಲ್ಲ ತೊಗೊಂಡಿದ್ದೆ. ಅವರು ಈಗ ಹೊಸದಾಗಿ ಒಂದು ಶಾಪ್ ಮಾಡಿದ್ದಾರೆ. ಅಲ್ಲಿ ನಾನು ಇವತ್ತು ಹೋಗ್ಬಿಟ್ಟು ವಿಡಿಯೋ ಮಾಡ್ಕೊಂಡು ಬಂದಿದ್ದೇನೆ. ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ. ಬನ್ನಿ, ಯಾರಾದರೂ ಹೊಸದು ನನ್ನ ಚಾನಲ್ ನೋಡಿಲ್ಲ ಅಂದರೆ ಈಗಲೇ ಹೋಗ್ಬಿಟ್ಟು ಪಕ್ಕದಲ್ಲಿರೋ ಬೆಲ್ ಐಕನ್ ಬಟನ್ ಒತ್ತಿ, ಯಾಕಂದರೆ ನಾನು ನೆಕ್ಸ್ಟ್ ವಿಡಿಯೋ ಯಾವುದಾಗ್ತೀನಿ ಅಂತ ನೋಟಿಫಿಕೇಶನ್ ಬರುತ್ತೆ. ಈ ನೌಕಾರ ಜ್ಯುವೆಲರಿ ಬಂದುಬಿಟ್ಟು ಮೋದಿ ಹಾಸ್ಪಿಟಲ್ ನೇರನೇ ಇದೆ. ಹಾಗೆ ಕದಂಬ ಹೋಟೆಲ್ಗೂ ಕೂಡ ನೇರನೇ ಇದೆ. ಇದು ಅರುಣಾ ಸಿಲ್ಕ್ ಸಾರಿ ಶಾಪ್ ಬರುತ್ತಲ್ಲ, ಅದರದ ನೇರನೂ ಕೂಡ ಇದೆ. ನಿಮಗೆ ಹೇಳಬೇಕಂದ್ರೆ ಮೇನ್ ರೋಡಲ್ಲೇ ಇದು ನೌಕಾರ ಜ್ಯುವೆಲರಿ ಶಾಪ್ ಸಿಗುತ್ತೆ. ಮುಂಚೆ ಇವ್ರದ್ದು ಚಿಕ್ಕ ಶಾಪು ಇತ್ತು, ಅದರ ಎದುರುಗಡೆನೇ ಇವರು ಸ್ವಂತ ಓನ್ ಮಾಡಿದ್ದಾರೆ ಶಾಪ್. ಈ ಶಾಪ್ ಬಂದುಬಿಟ್ಟು ಈಗ ಗಣೇಶನ ಹಬ್ಬಕ್ಕೆ ಇವರು ಓಪನಿಂಗ್ ಮಾಡಿದ್ದಾರೆ. ಸಿಲ್ವರು ಮತ್ತು ಡೈಮಂಡು, ಗೋಲ್ಡು ಎಲ್ಲ ಇವ್ರ ಶಾಪಲ್ಲಿ ಅವೈಲೇಬಲ್ ಇದೆ. ಹತ್ರ ಗಿಫ್ಟ್ ಕೊಡೋಕ್ಕೆ ಎಲ್ಲ ಐಟಮ್ಸು ಇವ್ರ ಹತ್ರ ಸಿಗುತ್ತೆ. ಹಾಗೆಯೇ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಗಿಫ್ಟ್ ಕೊಡೋಕ್ಕೆ ಬ್ಲಾಸ್ಲೆಟ್ ಆಯಿತು ಮತ್ತು ಫಿಂಗರ್ ರಿಂಗ್ಸ್ ಆಯಿತು. 1 ಗ್ರಾಮಿಂದ 5 ಗ್ರಾಮು, 6 ಗ್ರಾಮು ಈ ಥರ ತುಂಬ ಚೆನ್ನಾಗಿ ಬಳೆಗಳಿದೆ. ಹಾಗೆ ಇಯರಿಂಗ್ಸ್ ಅಂತೂ ತುಂಬ ಕಲೆಕ್ಷನ್ಸ್ ಇದೆ. ಸೆಕೆಂಡ್ ಫ್ಲೋರಲ್ಲಿ ಗಿಫ್ಟ್ ಐಟಮ್ ಇದೆ. ಗೃಹ ಪ್ರವೇಶಕ್ಕೆ ಕೊಡೋಕ್ಕೆ ಗಿಫ್ಟು, ಚಿಕ್ಕದು ಗಣೇಶನ ವಿಗ್ರಹ, ಲಕ್ಷ್ಮೀ ವಿಗ್ರಹ ಈ ಥರ ಎಲ್ಲ ಇದೆ. ಅರಿಶಿಣ ಕುಂಕುಮ ಬಟ್ಲು ಕೂಡ ಇದೆ ಇವ್ರ ಹತ್ರ. ತುಂಬ ಚೆನ್ನಾಗಿ ವೆರೈಟಿ ಇಟ್ಟಿದ್ದಾರೆ ಇವರು. ನಾನು ಮೇಲೆ ಫ್ಲೋರಲ್ಲಿ ಹೋಗಲಿಲ್ಲ, ಅಲ್ಲೆಲ್ಲ ಸಿಲ್ವರ್ ಐಟಮ್ಸ್ ಇತ್ತು. ನಾನು ನೆಕ್ಸ್ಟು ಮತ್ತೆ ಹೋಗಿಬಿಟ್ಟು ಒಂದು ಸಲ ಇದನ್ನೇ ಎಲ್ಲ ಫುಲ್ಲು ವಿಡಿಯೋ ಮಾಡ್ಕೊಂಬರ್ತೀನಿ. ಬಳೆಗಳದಂತೂ ತುಂಬ ಕಲೆಕ್ಷನ್ಸ್ ಇದೆ ಇವ್ರ ಹತ್ರ. ನೌಕಾರ ಜ್ಯುವೆಲರಿ ವಾಟ್ಸಪ್ ನಂಬರ್ನ ನಾನು ನಿಮಗೆ ಕೊಟ್ಟಿರ್ತೀನಿ. ಯಾಕಪ್ಪ ಅಂದರೆ ಅವರು ಆವತ್ತು ಆ ದಿನದ್ದು ಏನು ಗೋಲ್ಡ್ ರೇಟು ಮತ್ತು ಸಿಲ್ವರ್ ರೇಟ್ ಇರುತ್ತಲ್ಲ ಪರ್ ಗ್ರಾಮು ಅಂತ ಅವರು ನಮಗೆ ವಾಟ್ಸಪ್ಪಲ್ಲಿ ಡೈಲಿ ಹಾಕ್ತಾ ಇರ್ತಾರೆ. ಯಾಕಂದರೆ ನಾವು ಡೈಲಿ ಚೆಕ್ ಮಾಡ್ಕೋತಿದ್ರೆ ನಮಗೂ ಒಂದು ಬೆನಿಫಿಟ್ಟು. ಕಡಿಮೆ ರೇಟು ಅವತ್ತು ಸಿಲ್ವರು ಗೋಲ್ಡು ಇದ್ದರೆ ನಮಗೆ ಏನಾದರೂ ತೊಗೋಬೇಕು ಅನಿಸಿದರೆ ನಾವು ಹೋಗ್ಬಿಟ್ಟು ಈ ಗೋಲ್ಡ್ ಶಾಪಿಗೆ ಒಂದು ಸಲ ನಾವು ಹೋಗಿ ತೊಗೋಬಹುದು. ಏನು ನಾನು ತೋರಿಸ್ತಾ ಇದ್ದೀನಿ ನನ್ನ ನೆಕ್ಲೆಸ್ ಬಂದುಬಿಟ್ಟು ಲೈಟ್ ವೇಟ್ ಕೂಡ ಇರುತ್ತೆ. ಇದು ನೋಡಿ, ವೈಟ್ ಪರ್ಲ್ದು ಮತ್ತು ಗ್ರೀನ್ ಪರ್ಲ್ದು ಕೂಡ ಅವರು ಮಾಡಿಟ್ಟಿದ್ರು. ಯಾಕಂದರೆ ಈ ಟ್ರೆಂಡ್ ಇದೇ ನಡೀತಾ ಇದೆ. ಹಾಗೆ ಬನ್ನಿ, ನಾನು ಈಗ ನ್ಯೂ ಟ್ರೆಂಡಲ್ಲಿ ಏನು ನಡೀತಾ ಇದೆ ಎಲ್ಲ ಜ್ಯುವೆಲರಿ, ಯಾಕಂದರೆ ಈಗ ತುಂಬ ಕಾಸ್ಟ್ಲಿ ಆಗಿದೆ ಗೋಲ್ಡ್ ರೇಟು. ಈಗಾಗ್ಬಿಟ್ಟು ಇವರು ಈಗ 1 ಗ್ರಾಮಿಂದ ಆಮೇಲೆ ಲಾಕೆಟು ಚಿಕ್ಕದು ಕೂಡ ಇಟ್ಟಿದ್ದಾರೆ. ಹಾಗೆ ಒಂದು ನಾನು ಈಗ ಏನು ತೋರಿಸ್ತಾ ಇದ್ದೀನಲ್ಲ ನೆಕ್ಲೆಸ್ ಬಂದುಬಿಟ್ಟು ಈಗ ತಾನೇ ರೆಡಿ ಮಾಡಿದ್ರು. ಹಾಗೆಯೇ ಇವ್ರದ್ದು ವಾಟ್ಸಪ್ ನಂಬರ್ ಕೂಡ ನಾನು ಕೊಟ್ಟಿರ್ತೀನಿ. ಅದರಲ್ಲಿ ನೀವು ಜಾಯಿನ್ ಆದರೆ ಇವರು ಡೈಲಿ ಯಾವ ಜ್ಯುವೆಲರಿ ಮಾಡಿಸಿರ್ತಾರೆ ಅದನ್ನು ಅಲ್ಲಿ ಅವರು ವಾಟ್ಸಪ್ಪಲ್ಲಿ ಡೈಲಿ ಹಾಕ್ತಾಯಿರ್ತಾರೆ. ನೋಡಿ, ಇದು ಇಷ್ಟು ಚೆನ್ನಾಗಿದೆ ಈ ಜ್ಯುವೆಲರಿನ. ನಾನು ಇದನ್ನೇ ಹಾಕ್ಕೊಂಡ್ಬಿಟ್ಟು ಅವರು ಇದೇ ತೋರಿಸಿಬಿಡಿ ಮೇಡಮ್, ಈಗ ನೀವು ಮಾಡಿಸಿದ್ವಿ ಅಂತಂದರು. ಇದನ್ನೇ ನಾನು ನಿಮ್ಗೆ ಹಾಕ್ಕೊಂಡಿದ್ದು ತೋರಿಸ್ತಾ ಇದ್ದೀನಿ. ಹಾಗೆಯೇ ಇವ್ರ ಹತ್ರ ಮಂತ್ಲಿ ನೀವು 1000 ರೂಪೀಸಿಂದ ಕಾರ್ಡ್ ಕಟ್ಬೋದು. ನಿಮ್ಗೆ ಗೊತ್ತಿರ್ಬೋದು, ಬೆಂಗಳೂರವ್ರು ಇರೋರು 1 ಮಂತು ನಾವು 1000 ಕಟ್ಬೋದು, 2000 ಕಟ್ಬೋದು, ನಮ್ಮ ಇಷ್ಟ. ಆದರೆ ಸ್ಟಾರ್ಟಿಂಗು 1000ಇಂದ ಸ್ಟಾರ್ಟ್ ಇದೆ. 1 ಇಯರಿಗೆ ಇವರು 11 ಬಂದುಬಿಟ್ಟು 12 ಮಂತ್ಸದ್ದು ಇರ್ತೈತೆ. ಬಟ್ ನಾವು 11 ಮಂತದ್ದು ದುಡ್ಡು ಕಟ್ಟಬೇಕು. ನಾವು 1000 ಆಯಿತು, 2000 ಆಯಿತು, ಎಷ್ಟು ಕಟ್ಟಿರ್ತೀವಿ ಅದಕ್ಕೆ ಅವರು 1000 ಅಂದರೆ 1000 ಸೇರಿಸಿ ಕೊಡ್ತಾರೆ. ಇಲ್ಲಾಂದರೆ ನಾವು 2000 ಕಟ್ಟಿದರೆ ಅಂದರೆ 2000 ಸೇರಿಸಿ ಅವರು ನಮಗೆ ಕೊಡ್ತಾರೆ. ಅವ್ರ ಶಾಪಲ್ಲೇ ನಾವು ಏನಾದರೂ ತೊಗೋಬಹುದು. ಈ ಥರ ಆ್ಯಂಟಿಕ್ ಪೀಸ್ ನೆಕ್ಲೆಸ್ ಕೂಡ ಇವ್ರ ಹತ್ರ ಇದೆ. ಈಗ ಟ್ರೆಂಡ್ ನಡೀತಾ ಇದೆ. ಹಾಗೆ ನೋಡಿ, ಈ ದೀಪದ ಕಂಬ ಕೂಡ ಎಷ್ಟು ಚೆನ್ನಾಗಿದೆ ಸಿಲ್ವರ್ದು. ಈ ಡೈಮಂಡ್ ನೆಕ್ಲೆಸ್ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ. ಒಳಗಡೆ ಗ್ರೀನು ಇದಕ್ಕೆ ಒಂದು ಸ್ಟೋನ್ ಹಾಕಿದ್ದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಅಂದರೆ ಗೋಲ್ಡು ತೊಗೋಬೋದು, ಇಲ್ಲಾಂದರೆ ಸಿಲ್ವರ್ ಕೂಡ ತೊಗೋಬೋದು. ಶಾಪಲ್ಲಿ ನಿಮಗೆ ಯಾವುದು ಡಿಸೈನು ಇಷ್ಟ ಆಗಲಿಲ್ಲ ಅಂದ್ರೂ ಕೂಡ ನೀವು ಯಾವುದು ಪಿಕ್ಚರ್ಸು, ಬಳೆದಾಗಿರ್ಬೋದು, ನೆಕ್ಲೆಸ್ ಆಗಿರ್ಬೋದು, ಫಿಂಗರ್ ರಿಂಗ್ಸ್ ಆಗಿರ್ಬೋದು, ಈ ಥರ ಹೊಸ ಡಿಸೈನು ನೀವು ಅವ್ರಿಗೆ ತೋರಿಸ್ಕೊಟ್ರು ಕೂಡ ಇವರು ಆರ್ಡರ್ ತೊಗೊಂಡು ಅವರೇ ಮಾಡಿಕೊಡ್ತಾರೆ. ಅದು ಕೂಡ ಇವ್ರ ಶಾಪಲ್ಲಿ ಅವೈಲೇಬಲ್ ಇದೆ. ನೀವು ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಅದನ್ನು ಕೂಡ ನಾನು ಲಿಂಕು ಶೇರ್ ಮಾಡ್ತೀವಿ. ಅಲ್ಲಿ ಕೂಡ ಹೋಗ್ಬಿಟ್ಟು ನೀವು ಫಾಲೋ ಮಾಡಬಹುದು. ಕೂಡ ನೌಕಾರ ಜ್ಯುವೆಲರಿಗೆ ಒಂದ್ಸಲ ವಿಸಿಟ್ ಕೊಟ್ಟು ಬನ್ನಿ. ವಿಡಿಯೋ ಹೇಗೆ ಅನಿಸ್ತು ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಫ್ರೆಂಡ್ಸ್. ಹೀಗೆ ನನ್ನ ಚಾನಲ್ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ಮತ್ತೆ ನಾನು ನಿಮಗೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಕಾಯಕವೇ ಕೈಲಾಸ. ಬಾಯ್ ಫ್ರೆಂಡ್ಸ್.